ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರೆಗಂಟೆನಾ ಅಂತ ಅಂದ್ರೆ ಈಗ ಬೇರೆ ಬೇರೆ ದೇಶದಲ್ಲಿ ಯುವಕರು ಸರ್ಕಾರನೇ ಚೇಂಜ್ ಮಾಡಿದ್ದಾರೆ. ನೇಪಾಳದಲ್ಲಿ ಇರ್ಬೋದು ಜೆನ್ಜಿ ಹೋರಾಟಕ್ಕೆ. ಸೊ ಆ ಥರದ ವಾತಾವರಣ ಈಗ ನಮ್ಮ ದೇಶದಲ್ಲೂ ಕಂಡು ಬರ್ತಾ ಇದೆ ಸರ್. ಅದಕ್ಕೆ ನಾನು ಫಸ್ಟ್ ಒಂದು ಮಾತು ಹೇಳ್ಬಿಟ್ಟೆ, ಇದು ಯಾವುದೇ ಪಕ್ಷ ಆಗಲಿ ಯಾವುದೇ ಸರ್ಕಾರ ಆಗಲಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದರೆ ಸರ್ಕಾರನೇ ಇದನ್ನು ತಗೋಬೇಕು ಡಿಸಿಷನ್. ಏನು ಭಾರತದ ಸರ್ಕಾರ ನಡೆಸ್ತಾ ಇದ್ದಾರೆ ಅವರೇ ಡಿಸಿಷನ್ ತೊಗೊಂಡು ಆದಷ್ಟು ಬೇಗ ಇದನ್ನು ಶಾಂತಿಯುತವಾಗಿ ನಿಲ್ಲಿಸಬೇಕಾಗತ್ತೆ. ಅವರಿಗೆ ಒಂದು ನಿರ್ಣಯವನ್ನು ಕೊಡಬೇಕಾಗುತ್ತೆ. ಸರ್, ಇಂಥ ವಿದ್ಯಾರ್ಥಿಗಳ ಭವಿಷ್ಯ ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮಂಥವರು ಕೂಡ ಇಂಥದಕ್ಕೆ ಹೋರಾಟ ಸಪೋರ್ಟನ್ನು ಕೊಡಬೇಕು, ಮತ್ತು ಸ್ಯಾಂಡಲ್ವುಡ್ ಅವರು ಕೂಡ ಸಪೋರ್ಟ್ ಕೊಡಬೇಕು, ಇನ್ನೂ ಕೂಡ ಅವ್ರು ಸಪೋರ್ಟವಾಗಿ ನಿಂತಬೇಕು, ಕೇಂದ್ರ ಸರ್ಕಾರದ ಗಮನ ಸೆಳೀಬೇಕು ಅಂತ ಪ್ರಯತ್ನಗಳು ಯಾಕೆ ಸರ್ ನಡೀತಾ ಇಲ್ಲ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಯಾಂಡಲ್ವುಡ್ ನಾಯಕರೆಲ್ಲರೂ ಒಂದು ಇಬ್ಬರು ಮೂರು ಪಾಪ ಅವರೇ ಒದ್ದಾಡಿಕೊಂಡು ಎಲ್ಲ ಬೈಸ್ಕೊಂಡು ಬೈಯೋರು ಜಾಸ್ತಿ ಇದ್ದಾರೆ. ಅದೇನು ಅವ್ರಿಗೆ ಅದೇನು ಸತ್ಯ ಹೇಳಿದ್ರು ಬೈತಾರೆ, ಏನು ಮಾಡಿದ್ರು ಬೇರೆ ಥರ ಅದನ್ನು ರೂಟಿಂಗ್ ಮಾಡ್ತಾರೆ. ಇವರೆಲ್ಲ ಎಲ್ಲೋ ಇದು ಫಂಡ್ ಚೈನಾದಿಂದ ಫಂಡ್ ಮಾಡಿಬಿಟ್ಟವ್ರೆ, ಇನ್ನು ಪಾಕಿಸ್ತಾನದಿಂದ ಫಂಡ್ ಹೆಂಗ್ರಿ ಬರುತ್ತೆ ಇದೆಲ್ಲ ಏನೇನೋ ಜನಕ್ಕೆ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಇದು ಬಹಳ ಸಿಂಪಲ್. ವಿದ್ಯಾರ್ಥಿಗಳು ಕೇಳಿರೋದೇನು, ಎಜುಕೇಷನ್ ಸಿಸ್ಟಮ್ನ ಸರಿಪಡಿಸಿ, ನಮ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ, ಇವ್ರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನ ಕಿತ್ತಾಕಿ. ಇಷ್ಟೇ ಮೂರೇ ಅವರು ಕೇಳಿದ್ದಕ್ಕೆ ಇಷ್ಟೊಂದು ರಾದಂತ ಆದರೂ ಕೂಡ ಇನ್ನೂ ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸಿಗಬೇಕು ಆ ವಿದ್ಯಾರ್ಥಿಗಳಿಗೆ. ಏನು ಸರ್ ರಕ್ತ ಯಪ್ಪ, ಹೆಣ್ಮಕ್ಳು ನೋಡಿದ್ರೇ ಒಂಥರ ಅನಿಸುತ್ತೆ. ನೋಡಿ, ಅದೇ ಬಿಹಾರದಲ್ಲಿ ನೋಡಿ, ಏನು ಅವರು ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ಹಂಗೆ ರಿಯಾಕ್ಟ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ದೇಶ ಹಚ್ಕೊಂಡು ಹೊಡೆದು ಬಿಡುತ್ತೆ. ಅದಾಗದಂಗೆ ಸರ್ಕಾರ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ ಅವರ ಕೋರಿಕೆಗಳನ್ನ ಈಡೇರಿಸ್ಬೇಕು ಅಂತ ಕೇಳ್ತೀನಿ. ಕರೆಗಂಟೆನಾ ಅಂತ ಅಂದ್ರೆ ಈಗ ಬೇರೆ ಬೇರೆ ದೇಶದಲ್ಲಿ ಯುವಕರು ಸರ್ಕಾರನೇ ಚೇಂಜ್ ಮಾಡಿದ್ದಾರೆ. ನೇಪಾಳದಲ್ಲಿ ಇರ್ಬೋದು ಜೆನ್ಜಿ ಹೋರಾಟಕ್ಕೆ. ಸೊ ಆ ಥರದ ವಾತಾವರಣ ಈಗ ನಮ್ಮ ದೇಶದಲ್ಲೂ ಕಂಡು ಬರ್ತಾ ಇದೆ ಸರ್. ಅದಕ್ಕೆ ನಾನು ಫಸ್ಟ್ ಒಂದು ಮಾತು ಹೇಳ್ಬಿಟ್ಟೆ, ಇದು ಯಾವುದೇ ಪಕ್ಷ ಆಗಲಿ ಯಾವುದೇ ಸರ್ಕಾರ ಆಗಲಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕೆಂದರೆ ಸರ್ಕಾರನೇ ಇದನ್ನು ತಗೋಬೇಕು ಡಿಸಿಷನ್. ಏನು ಭಾರತದ ಸರ್ಕಾರ ನಡೆಸ್ತಾ ಇದ್ದಾರೆ ಅವರೇ ಡಿಸಿಷನ್ ತೊಗೊಂಡು ಆದಷ್ಟು ಬೇಗ ಇದನ್ನು ಶಾಂತಿಯುತವಾಗಿ ನಿಲ್ಲಿಸಬೇಕಾಗತ್ತೆ. ಅವರಿಗೆ ಒಂದು ನಿರ್ಣಯವನ್ನು ಕೊಡಬೇಕಾಗುತ್ತೆ. ಸರ್, ಇಂಥ ವಿದ್ಯಾರ್ಥಿಗಳ ಭವಿಷ್ಯ ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮಂಥವರು ಕೂಡ ಇಂಥದಕ್ಕೆ ಹೋರಾಟ ಸಪೋರ್ಟನ್ನು ಕೊಡಬೇಕು, ಮತ್ತು ಸ್ಯಾಂಡಲ್ವುಡ್ ಅವರು ಕೂಡ ಸಪೋರ್ಟ್ ಕೊಡಬೇಕು, ಇನ್ನೂ ಕೂಡ ಅವ್ರು ಸಪೋರ್ಟವಾಗಿ ನಿಂತಬೇಕು, ಕೇಂದ್ರ ಸರ್ಕಾರದ ಗಮನ ಸೆಳೀಬೇಕು ಅಂತ ಪ್ರಯತ್ನಗಳು ಯಾಕೆ ಸರ್ ನಡೀತಾ ಇಲ್ಲ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಯಾಂಡಲ್ವುಡ್ ನಾಯಕರೆಲ್ಲರೂ ಒಂದು ಇಬ್ಬರು ಮೂರು ಪಾಪ ಅವರೇ ಒದ್ದಾಡಿಕೊಂಡು ಎಲ್ಲ ಬೈಸ್ಕೊಂಡು ಬೈಯೋರು ಜಾಸ್ತಿ ಇದ್ದಾರೆ. ಅದೇನು ಅವ್ರಿಗೆ ಅದೇನು ಸತ್ಯ ಹೇಳಿದ್ರು ಬೈತಾರೆ, ಏನು ಮಾಡಿದ್ರು ಬೇರೆ ಥರ ಅದನ್ನು ರೂಟಿಂಗ್ ಮಾಡ್ತಾರೆ. ಇವರೆಲ್ಲ ಎಲ್ಲೋ ಇದು ಫಂಡ್ ಚೈನಾದಿಂದ ಫಂಡ್ ಮಾಡಿಬಿಟ್ಟವ್ರೆ, ಇನ್ನು ಪಾಕಿಸ್ತಾನದಿಂದ ಫಂಡ್ ಹೆಂಗ್ರಿ ಬರುತ್ತೆ ಇದೆಲ್ಲ ಏನೇನೋ ಜನಕ್ಕೆ ಇವಾಗ ಎಚ್ಚೆತ್ಕೊಂಡಿದ್ದಾರೆ. ಎಲ್ರಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಇದು ಬಹಳ ಸಿಂಪಲ್. ವಿದ್ಯಾರ್ಥಿಗಳು ಕೇಳಿರೋದೇನು, ಎಜುಕೇಷನ್ ಸಿಸ್ಟಮ್ನ ಸರಿಪಡಿಸಿ, ನಮ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ, ಇವ್ರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನ ಕಿತ್ತಾಕಿ. ಇಷ್ಟೇ ಮೂರೇ ಅವರು ಕೇಳಿದ್ದಕ್ಕೆ ಇಷ್ಟೊಂದು ರಾದಂತ ಆದರೂ ಕೂಡ ಇನ್ನೂ ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸಿಗಬೇಕು ಆ ವಿದ್ಯಾರ್ಥಿಗಳಿಗೆ. ಏನು ಸರ್ ರಕ್ತ ಯಪ್ಪ, ಹೆಣ್ಮಕ್ಳು ನೋಡಿದ್ರೇ ಒಂಥರ ಅನಿಸುತ್ತೆ. ನೋಡಿ, ಅದೇ ಬಿಹಾರದಲ್ಲಿ ನೋಡಿ, ಏನು ಅವರು ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ದಾರೆ. ಹಂಗೆ ರಿಯಾಕ್ಟ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ದೇಶ ಹಚ್ಕೊಂಡು ಹೊಡೆದು ಬಿಡುತ್ತೆ. ಅದಾಗದಂಗೆ ಸರ್ಕಾರ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ ಅವರ ಕೋರಿಕೆಗಳನ್ನ ಈಡೇರಿಸ್ಬೇಕು ಅಂತ ಕೇಳ್ತೀನಿ.